ಇವತ್ತಿನ ಪಾರ್ಟಿ ರೌಂಡ್ಸ್ನ ಮೊದಲ ಸ್ಟೋರಿ, ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಸದ್ಯಕ್ಕೆ ಮುಗಿಯೋದಿಲ್ವಾ? ಹಿಂಗಿದ್ದೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಬಿಜೆಪಿ ನೂತನ ಅಧ್ಯಕ್ಷರ ವಿಷಯವಾಗಿ ಒಮ್ಮತ ಮೂಡ್ತಾ ಇಲ್ಲ. ಮೋದಿ, ಅಮಿತ್ ಶಾ ಮತ್ತು ಆರ್ಎಸ್ಎಸ್ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಈಗಾಗಲೇ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ದಾರೆ ಜೆಪಿ ನಡ್ಡಾ. 1 ವರ್ಷ ಅವಧಿ ವಿಸ್ತರಣೆ ಬಳಿಕ ಮತ್ತೆ 6 ತಿಂಗಳ ಅವಧಿ ವಿಸ್ತರಣೆ. ಅಧ್ಯಕ್ಷ ಹುದ್ದೆ, ಸಚಿವ ಸ್ಥಾನ ಎರಡನ್ನೂ ನಡ್ಡಾ ನಿಭಾಯಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದೆ. ಅಧ್ಯಕ್ಷರನ್ನ ಆಯ್ಕೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಆದ್ರೆ ಒಮ್ಮತ ಮೂಡ್ತಾ ಇಲ್ಲ. ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಆರ್ಎಸ್ಎಸ್ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. ಆರ್ಎಸ್ಎಸ್, ಮೋದಿ, ಅಮಿತ್ ಶಾ ಮಧ್ಯೆ ಒಮ್ಮತದ ಕೊರತೆ ಕಂಡು ಬರ್ತಾ ಇದೆ. ಶಿವರಾಜ್ ಸಿಂಗ್ ಆಯ್ಕೆಗೆ ಆರ್ಎಸ್ಎಸ್ ಒಲವು ತೋರ್ತಾ ಇದೆ. ಆದ್ರೆ ಭೂಪೇಂದ್ರ ಯಾದವ್ ಮೇಲೆ ಮೋದಿ, ಅಮಿತ್ ಶಾ ಒಲವು. ಇತ್ತೀಚೆಗಿನ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರು. ಅದರ ಪ್ರತಿಫಲ ಕೂಡ ಪಾಸಿಟಿವ್ ಆಗಿ ಬಂದಿತ್ತು. ಎಲ್ಲೆಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವು ಆಯಾ ರಾಜ್ಯಗಳಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ವು. ಇತ್ತೀಚೆಗಷ್ಟೇ ಆರ್ಎಸ್ಎಸ್ ಬಿಜೆಪಿಯಲ್ಲಿ ಸ್ವಲ್ಪ ಸಮತೋಲನ ಕಂಡು ಬಂದಿತ್ತು. ಈಗ ಅಧ್ಯಕ್ಷರ ಆಯ್ಕೆಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಆರ್ಎಸ್ಎಸ್ ಅನ್ನ ಪರಿಗಣಿಸದೆ ಮೋದಿ, ಅಮಿತ್ ಶಾ ಆಯ್ಕೆ ಮಾಡೋ ಹಾಗಿಲ್ಲ. ಹಾಗಂತ ಆರ್ಎಸ್ಎಸ್ ಹೇಳಿದ್ದ ಹಾಗೆ ಮೋದಿ, ಅಮಿತ್ ಶಾ ಆಯ್ಕೆ ಮಾಡೋದಿಲ್ಲ. ಶಿವರಾಜ್ ಸಿಂಗ್ ಆಯ್ಕೆಯ ಬಗ್ಗೆ ಆರ್ಎಸ್ಎಸ್ ಒಲವು ತೋರಿಸ್ತಾ ಇದೆ. ಆದ್ರೆ ಭೂಪೇಂದ್ರ ಯಾದವ್ ಮೇಲೆ ಮೋದಿ, ಅಮಿತ್ ಶಾ ಹೆಚ್ಚಿನ ಒಲವು ಹೊಂದಿದ್ದಾರೆ. ಹಾಗಾದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗುತ್ತಾ? ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಈಗ? ಸದ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಗೊಂದಲದ ಗೂಡಾಗಿದೆ ಅನ್ನೋದು ರಾಷ್ಟ್ರೀಯ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇರೋ ಮಾಹಿತಿ. ಇನ್ನು ರಾಜ್ಯದಲ್ಲಿ ಪರಿಸ್ಥಿತಿ ಕೇಂದ್ರಕ್ಕಿಂತ ಭಿನ್ನವಾಗಿಲ್ಲ. ಕೇಂದ್ರಕ್ಕಿಂತ ಬಹಳ ಗೊಂದಲಮಯವಾಗಿದೆ. ಬಿಜೆಪಿಯ ಅಧ್ಯಕ್ಷರ ಆಯ್ಕೆಗೆ ರಾಜ್ಯಾಧ್ಯಕ್ಷರ ಚುನಾವಣೆಯೂ ಕೂಡ ಅಡ್ಡಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.